ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಶನಿವಾರದ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಬಟ್ ಇದು ಪ್ರೋಮೋ ವಿಡಿಯೋ ಆಗಿರುತ್ತೆ. ಶುರುವಿನಲ್ಲಿ ಶ್ರುತಿ ಮತ್ತು ರವಿ ಮನೆಗೆ ಬರ್ತಾರೆ. ಆಗ ಶಾಂತಿ ಶ್ರುತಿನ, ಹೋಗಮ್ಮ ನೀನು ಫ್ರೆಶ್ ಅಪ್ ಆಗಿ ಬಾ, ನಿನಗೆ ಟೀ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಸರಿ ಅತ್ತೆ ಆಯಿತು ಅಂತ ಹೇಳಿಬಿಟ್ಟು ಶ್ರುತಿ ಹೊರಡ್ತಾ ಇರ್ತಾಳೆ. ಮೀನವರೇ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾಳೆ. ಸರಿ ಶ್ರುತಿ ಒಳ್ಳೆಯದು ಅಂತ ಹೇಳ್ತಾಳೆ ಮೀನಾ. ಹೋಗ್ಬೇಕಾದ್ರೆ ರಂಗನಾಥ್ ಅವ್ರು ಹೇಳ್ತಾರೆ, ಮಾಡೋದು ಮಾಡ್ತೀಯಾ, ಎಲ್ಲರಿಗೂ ಇನ್ನೊಂದು ಸ್ವಲ್ಪ ಹೆಚ್ಚಾಗೆ ಮಾಡೇ ಅಂತ. ರಂಗನಾಥ್ ಅವರು ಏಕೆ ಹೇಳಿ, ಅಷ್ಟೊತ್ತಿಂದ ಮಾಡಿ ನನಗೂ ಸುಸ್ತಾಗ್ಬಿಟ್ಟಿದೆ, ನಾನು ಯಾಕೆ ಮಾಡಲಿ, ಬೇಕಾದರೆ ಮಾಡ್ಕೊಂಡು ಕುಡೀಲಿ, ನಾನು ಯಾರಿಗೂ ಮಾಡ್ಕೊಬಂದು ಕೊಡಲ್ಲ, ಇವಾಗಲೇ ಒಲೆ ಮುಂದೆ ಬೆಂದು ಸಾಕಾಗ್ಬಿಟ್ಟಿದೆ ನನಗೆ, ಇನ್ನೂ ಒಲೆ ಮುಂದೆ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ಇನ್ನು ಅಲ್ಲಿಗೆ ಶ್ರುತಿನೂ ಬರ್ತಾಳೆ. ಏನಾಯ್ತು ಮಾವ, ಯಾಕೆ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ನೋಡಮ್ಮ ಪಾಪ ಮೀನಾ ಬೆಳಗ್ಗೆಯಿಂದ ಆಹಾರ ಕಟ್ಟಿ ಸುಸ್ತಾಗಿದ್ದಾಳೆ, ಅಂಥದ್ರಲ್ಲಿ ಈ ಶಾಂತಿನ ಹೋಗಿ ಅಡುಗೆ ಮಾಡು ಅಂತ ಅಂದರೆ ನಾನು ಮಾಡಲ್ಲ, ಬೇಕಾದ್ರೆ ಮಾಡ್ಕೊಂಡು ತಿನ್ನಲಿ ಅಂತಾಳೆ. ಪಾಪ ಅವಳು ಇನ್ನೂ ಹೂವು ಕಟ್ಟಬೇಕು, ಅವಳು ನಮ್ಮ ಥರನೇ ಮನುಷ್ಯಳಲ್ವ, ಎಷ್ಟು ಅಂತ ಮಾಡ್ತದೆ ಹುಡುಗಿ ಅಂತ ಹೇಳ್ತಾಳೆ. ಅದಕ್ಕೆ ಮಾವ ನಾನೊಂದು ಹೇಳ ಅಂತ, ಏನು ಹೇಳಮ್ಮ, ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡಿಬಿಡ್ಲಾ ಅಂತ ಹೇಳ್ತಾಳೆ. ಅದಕ್ಕೆ ರವಿ, ಏನು ಶ್ರುತಿ ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡ್ತೀಯಾ, ಬೇಡ ಶ್ರುತಿ ಸ್ವಿಗ್ಗಿಯಿಂದ ಅಂತೇಳಿ. ಯಾಕೆ ರವಿ ಅಂತೇಳಿ, ಮನೇಲಿ ನಾನೇ ಶೆಫ್ ಅಂತ ಇಲ್ವಾ, ನಾನು ಮಾಡ್ತೀನಿ ಬಿಡು ಅಂತ ರವಿ ಹೇಳ್ತಾನೆ. ರವಿ ನೀನು ಮಾಡ್ತೀಯಾ, ಹಾಗಾದರೆ ಸರಿ, ನಿನ್ನ ಕೈಯಿಂದ ಕಿಚಡಿ ಮಾಡಿಸ್ಕೊಂಡು ತಿನ್ನಬೇಕು ಅಂತ ನನಗೆ ತುಂಬ ಆಸೆ ಇತ್ತು, ಇವತ್ತು ಅದು ನೆರವೇರುತ್ತೆ ಮೀನವ್ರ ದಯೆಯಿಂದ. ಸರಿ ಹೋಗೋಗು ಬೇಗ ಮಾಡು ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆಗ ರವಿ ಸರಿ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು, ಬಾರ ಸೂರ್ಯ, ನನಗೆ ಸ್ವಲ್ಪ ಅಡುಗೆ ಮನೆಯಲ್ಲಿ ಹೇಳ್ಬೇಕು, ಬಾ ಹೋಗೋಣ ಮಾಡೋಣ ಅಂತ ಹೇಳ್ತಾನೆ. ಸರಿ ನಡಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು ಸೂರ್ಯನು ಮತ್ತು ರವಿ ಇಬ್ಬರು ಹೋಗಿ ಅಡುಗೆ ಮಾಡ್ತಾ ಇರ್ತಾರೆ. ಇನ್ನು ಎಲ್ಲ ಹೂವು ಕಟ್ಕೊಂಡು ಕೂತಿರ್ತಾರೆ. ಇನ್ನು ಮಾತಾಡಿಕೊಂಡು ಇನ್ನು ಕಿಚಡಿ ಎಲ್ಲ ರೆಡಿ ಮಾಡಿಬಿಟ್ಟು ರವಿ ಮತ್ತು ಸೂರ್ಯ ಇಬ್ಬರು ಎತ್ಕೊಂಡು ಬಂದು ಎಲ್ಲರಿಗೂ ಸರ್ವ್ ಮಾಡ್ತಿರ್ತಾರೆ. ರವಿ ಮನೋಜನ ಹತ್ರ ಹೋಗ್ಬಿಟ್ಟು, ತಗೊಳ್ಳೋ ಮನೋಜ, ಕಿಚಡಿ ಮಾಡಿದ್ದೀನಿ ತಿನ್ನು ಅಂತ ಹೇಳ್ತಾನೆ. ಏನು ರವಿ ಇಷ್ಟೊಂದು ಸಖತ್ತಾಗಿದೆ, ಸ್ಮೆಲ್ಲು ಗಮ್ಮಂತಿದೆ ಅಂತೇಳಿ. ಹ್ಞೂ ಕಣೋ, ತುಪ್ಪ ಮತ್ತು ಗೋಡಂಬಿ ಎಲ್ಲ ಹಾಕಿ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ತಿನ್ನು ಅಂತ ಹೇಳ್ತಾನೆ. ನೀನೇ ಮಾಡಿದ್ದೇನೋ? ಹ್ಞೂ ಕಣೋ ನಾನೇ ಮಾಡಿದ್ದು, ತಿನ್ನು, ನಿನ್ನ ಕೈ ರುಚಿ ಕೇಳಬೇಕೇನೋ, ಸಖತ್ತಾಗಿರುತ್ತೆ ಕೊಡು ಅಂತ ಹೇಳ್ಬಿಟ್ಟು ಮನೋಜ ಈಸ್ಕೊತಿರ್ತಾನೆ. ಅಷ್ಟರಲ್ಲಿ ರೋಹಿಣಿ ಈಸ್ಕೋಬೇಡ ಅಂತ ಕಣ್ಣ ಬಿಟ್ಟು ಹೇಳ್ತಾಳೆ. ಆಗ ಮನೋಜ, ಬೇಡ ಬಿಡು ನನಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೋತಾನೆ. ರವಿ ಸ್ವಲ್ಪ ಬೇಜಾರು ಮಾಡಿಕೊಂಡು, ಅದಕ್ಕೆ ತೊಗೊಳ್ಳಿ ನೀವು ತಿನ್ನಿ ಅಂತ ಹೇಳ್ತಾರೆ. ಇಲ್ಲ ರವಿ, ನನಗೆ ಕಿಚಡಿ ಅಂದರೆ ಇಷ್ಟ ಇಲ್ಲ, ನನಗೆ ಬೇಡ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ರವಿ ತುಂಬ ಸ್ವಲ್ಪ ಬೇಜಾರು ಮಾಡ್ಕೊಂಡು ನಿಂತ್ಕೋತಾನೆ. ಆಗ ಸೂರ್ಯ, ಕೆಲವ್ರಿಗೆ ತಿನ್ನಬೇಕು ಅಂತ ಆಸೆ ಇರುತ್ತೆ ಕಣೋ, ಆದರೆ ತಿನ್ನೋಕ್ಕಾಗಲ್ಲ. ಇನ್ನು ಕೆಲವ್ರಿಗೆ ಅಹಂಕಾರಗಳಿರುತ್ತೆ, ತಿನ್ನಬೇಕು ಅಂದರೂ ತಿನ್ನಬಾರ್ದು ಅಂದ್ಕೊಂಡಿರ್ತವೆ, ಅಂಥವಕ್ಕೆಲ್ಲ ಏನಕ್ಕೋ ಕೊಡ್ತೀಯ, ತಗೊಬರೋ, ನನಗೆ ಇಲ್ಲಿ ಸ್ವಲ್ಪ ಹೊಟ್ಟೆ ಹಸಿತೈತೆ, ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ರವಿ ಎತ್ಕೊಬಂದು ಸೂರ್ಯನ ಕೊಡ್ತಾನೆ. ನೀನೆಲ್ಲ ತಿಂದ್ಬಿಟ್ಟು ಸೂರ್ಯ ತಿಂದ್ಬಿಟ್ಟು ನೀರು ಕುಡಿಯೋಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾನೆ. ಅಡುಗೆ ಮನೆಯಲ್ಲಿ ನೀರು ಕುಡಿಬೇಕಾದ್ರೆ ಮನೋಜ ಮತ್ತು ರೋಹಿಣಿ ಇಬ್ಬರೂ ಕದ್ದು ಮುಚ್ಚಿ ಕಿಚಡಿನ ತಿಂತಾ ಇರ್ತಾರೆ. ಇದನ್ನು ಸೂರ್ಯ ನೋಡ್ಬಿಡ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಪ್ರೋಮೋ ವಿಡಿಯೋ ಮುಕ್ತಾಯ ಆಗುತ್ತೆ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.